ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಎಣ್ಣೆ, ಬೆಣ್ಣೆ, ತುಪ್ಪ, ಗ್ಯಾಸ್ ಏನು ಯೂಸ್ ಮಾಡ್ತೀರಾ ಒಂದು ಸ್ವೀಟ್ ಮಾಡೋಣ. ಅದಕ್ಕೆ ಕಡಲೆಪಪ್ಪು, ಒಂದು 2 ಕಪ್ ಕಡಲೆಪಪ್ಪು ತೊಗೊಳ್ಳಿ, 1 ಕಪ್ ಸಕ್ಕರೆ ತೊಗೊಳ್ಳಿ, ಒಂದು ಸ್ವಲ್ಪ ಹಾಲು, ಹಾಗೆ 1-2 ಏಲಕ್ಕಿ ಹಾಕ್ಕೊಂಡ್ರೆ ಸ್ವೀಟ್ ರೆಡಿ ಫ್ರೆಂಡ್ಸ್. ಈಗ ಮೊದಲಿಗೆ ನಾವು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೊಂದು 2 ಏಲಕ್ಕಿ ಸೇರಿಸಿ ಫ್ಲೇವರ್ಗೋಸ್ಕರ. ಈಗ ಇದನ್ನು ಒಂದು ಒಳ್ಳೆ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಈಗ ಈ ಸಕ್ಕರೆ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಕಾಯಿಸಿ ತಣ್ಣಗಾಗಿರೋಂಥ ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಳ್ಳಿ. ಅರ್ಧ ಗ್ಲಾಸ್ ಸಾಕಾಗುತ್ತೆ. 1 ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳಿ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ. ನಾನಿಲ್ಲಿ 3/4 ಕಪ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ಪು ಕಡಲೆಪಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ 1 ಕಪ್ ಹಾಕ್ಕೊಳ್ಳಿ. ನಿಮ್ಗೆ ಸ್ವೀಟ್ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ನೋಡ್ಕೊಂಡು ಸಕ್ಕರೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಹಾಗೆಯೇ ಅದೇ ಜಾರ್ಗೆ 2 ಕಪ್ಪು ಕಡಲೆಪಪ್ಪು ತೊಗೊಳ್ಳಿ. ವೆರಿ ಹೆಲ್ದಿ ಕೂಡ ಫ್ರೆಂಡ್ಸ್ ಇದು. ಈಗ ಇದನ್ನು ಒಂದು ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಪಲ್ಸ್ ಮೋಡು ಹಾಗೆ ಮಾಮೂಲಿ ಮೋಡು ಇಟ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಈಗ ಇದು ಸಕ್ಕರೆ ಹಾಲಲ್ಲೆಲ್ಲ ಕರಗಿರುತ್ತೆ. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಸಕ್ಕರೆ ಕರಗಿರಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಪೌಡರ್ ಮಾಡ್ಕೊಂಡಿರೋಂಥ ಕಡಲೆಪಪ್ಪು ಪೌಡರ್ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ, ಗಂಟಾಗಬಾರ್ದು. ನೋಡಿ, ಈ ರೀತಿಯಾಗಿ ಫಸ್ಟು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇರಿ. ನೀಟಾಗಿ ಗಟ್ಟಿಯಾಗುತ್ತೆ ನೋಡಿ. ಗ್ಯಾಸ್ ಎಲ್ಲ ಏನೂ ಬೇಕಾಗಿಲ್ಲ. ಆರಾಮಾಗಿ ಹಾಗೆಯೇ ಬರೀ 10 ನಿಮಿಷದಲ್ಲಿ ನಾವು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ವೆರಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮನೇಲಿ ಯಾರನ್ನ ಅರ್ಜೆಂಟಾಗಿ ನೆಂಟರು ಬಂದರು, ರಿಲೇಟಿವ್ಸ್ ಬಂದರು, ಫ್ರೆಂಡ್ಸ್ ಬಂದರು ಅಂದರೆ ಬರೀ 10 ನಿಮಿಷದಲ್ಲಿ ಈ ಸ್ವೀಟ್ ಮಾಡಿಕೊಡಿ. ಈಗ ಉಳಿದಿರೋವಂಥ ಕಡಲೆಪಪ್ಪು ಪೌಡ್ರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಗ್ತಿದ್ದಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ. ಈ ರೀತಿಯಾಗಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ವೆರಿ ಈಸಿ ಕೂಡ ಫ್ರೆಂಡ್ಸ್ ಆ್ಯಂಡ್ ವೆರಿ ಟೇಸ್ಟಿ ಕೂಡ. ಈಗ ಇದರಲ್ಲಿ 1/4 ಭಾಗ ಎತ್ತಿಟ್ಕೊಳ್ಳಿ. ನಾನಿಲ್ಲಿ 2 ಕಲರ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಕಲರ್ ಏನು ಬೇಡ ಅಂದರೆ ಹಾಗೇ ಕೂಡ ಟೇಸ್ಟ್ ಮಾಡ್ಬೋದು. ಈಗ ಇದು 1/4 ಭಾಗ ಇಟ್ಕೊಳ್ಳಿ. 3/4 ಭಾಗ ಎತ್ತಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಈ 1/4 ಭಾಗಕ್ಕೆ ನಾವು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಫುಡ್ ಕಲರ್ ಇಷ್ಟ ಆಗುತ್ತೋ ಆ ಫುಡ್ ಕಲರ್ ಯೂಸ್ ಮಾಡ್ಕೊಳ್ಳಿ. ಮನೇಲಿ ಯಾವ ಫುಡ್ ಕಲರ್ ಅವೈಲೇಬಲ್ ಇರುತ್ತೋ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರೆಂಜ್ ಕಲರು ಹಾಕ್ಕೋತಾ ಇದ್ದೀನಿ. ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್, ಕೇಸರಿ ಬಾತ್ಗೆ ಯೂಸ್ ಮಾಡೋದು ಆರೆಂಜ್ ಕಲರು. ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಆರೆಂಜ್ ಕಲರ್ ಆಗುತ್ತೆ ನೋಡಿ. ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಕಂಟೈನರ್ಗೆ ಯಾಕಂದರೆ ಅದು ಈಸಿಯಾಗಿ ಡಿಮೋಲ್ಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ತುಪ್ಪ ಎಲ್ಲ ಏನು ಯೂಸ್ ಮಾಡ್ಕೋಬೇಕಾಗಿಲ್ಲ, ಹಾಗೆಯೇ ಮಾಡ್ಕೋಬೋದು. ಈಗ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ಇದು ಸೆಟ್ ಆಗಿದೆ. ಈಗ ನಾವು ಕಲರ್ ಯೂಸ್ ಮಾಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಒಂದು ಲೇಯರ್ ಆಗಿ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಪ್ರೆಸ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. 1-2 ಅವರ್ ಬಿಟ್ಟರೆ ನೀಟಾಗಿ ಅದು ಸೆಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲ ಬೇಗ ಬೇಕಂದರೆ 1 ಅವರು ಫ್ರಿಜ್ಜಲ್ಲಿ ಇಟ್ಬಿಡಿ. ಇಲ್ಲಾಂದರೆ ಹಾಗೆಯೇ ಹೆಚ್ಚಿನೇ ಇಟ್ಟರೆ 1-2 ಅವರ್ ಬೇಕಾಗುತ್ತೆ ಅದು ಸೆಟ್ ಆಗೋಕ್ಕೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ವೆರಿ ಈಸಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ. ಈಗ ಒಂದು ಫಾಯಿಲ್ ಪೇಪರು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ 1-2 ಅವರ್ ಸೆಟ್ ಆಗಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಈಗ ಸೆಟ್ ಆಗಿದೆ. ಹೇಗಾಗಿದೆ ನೋಡೋಣ. ಹೆಂಗೆ ಸೆಟ್ ಆಗಿದೆ ನೋಡೋಣ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ನೀಟಾಗಿ ಸೆಟ್ ಆಗಿದೆ. ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲ ಇದನ್ನು ಪ್ಲಾಸ್ಟಿಕ್ ಕಂಟೈನರ್ನ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅದು.
ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿ ಬಂದಿದೆ ಅಂತ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಳ್ಳಿ. ಮಕ್ಕಳಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಡಿ. ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಕೋಬೋದು. ಈಗ ಇದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಳ್ಳಿ. ನೋಡಿ ಈಸಿಯಾಗಿ ಕೂಡ ಕಟ್ ಮಾಡ್ಕೋಬೋದು. ನೋಡಿ ಏನು ಸಖತ್ತಾಗಿದೆ ಅಂತ. ಇನ್ನೊಂದು ಸ್ಮಾಲ್ ಪೀಸಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿದೆ ಅಂತ. ಸಾಫ್ಟ್ ಆ್ಯಂಡ್ ಟೇಸ್ಟಿ. ಟೇಸ್ಟ್ ಮಾಡೋಣವಾ? ವಾ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.